ನಾನು ಧರ್ಮಪಾಲ್ ಗೌಡ ಅಂತ, ನಾನು ಕಂಪ್ಲೇಂಟ್ ಕಡೆ ನಾನು ಲಾಯರ್. ನಾನು ಇವತ್ತು ಉದಯನಿಧಿಯವರು ಐಕ್ಯೂಸ್ ನಂಬರ್ 1 ಇವತ್ತು ಹಾಜರಾದರು, ಕೋರ್ಟ್ ಮುಂದೆ ಹಾಜರಾಗಿ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದರು. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿ ಕ್ಯಾಶ್ ಸೆಕ್ಯೂರಿಟಿ ನಾನು ಕಟ್ತೀನಿ ಅಂತೇಳಿ ಇದು ಮಾಡಿದ್ರು. ಅದು ಬೇಲೇಬಲ್ 153, 500 ಮತ್ತು 298 ಆಫ್ IPC ಇದು ಎಲ್ಲ ಬೇಲೇಬಲ್ ಆಫೆನ್ಸ್ ಆದ್ದರಿಂದ ನ್ಯಾಯಾಲಯ ಅವರಿಗೆ ಬೇಲ್ ಗ್ರಾಂಟ್ ಆಗಿದೆ. ಮತ್ತು ಅವರು ಅಪ್ಲಿಕೇಶನ್ 205 ಕೆಳಗೆ ಅಪ್ಲಿಕೇಶನ್ ಹಾಕಿ ಪರ್ಮನೆಂಟ್ ಎಕ್ಸಾಮ್ಷನ್ ನನಗೆ ಆಗಾಗ ಬರೋಕ್ಕಾಗಲ್ಲ, ಅಗತ್ಯ ಇರುವಾಗ ಮಾತ್ರ ಬರ್ತೀನಿ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ರು. ಅದಕ್ಕೆ ನಾವು ಹೇಳಿದ್ವಿ ಇಲ್ಲ, ನಾವು ಅದಕ್ಕೆ ಒಬ್ಜೆಕ್ಷನ್ ಹಾಕ್ತೀವಿ, ತಕರಾರು ಹಾಕ್ತೀವಿ ಅಂತ ಹೇಳಿದ್ವಿ. ಅದರ ಮೇಲೆ ಆ ತಕರಾರು ಹಾಕೋದಕ್ಕೆ ಇವಾಗ 8 ಡೇಟ್ ಹೋಗಿದೆ. ಅಲ್ಲದೆ ಅವರು ಹೇಳ್ತಾ ಇರೋದು ಇಲ್ಲಿ ಜುರಿಡಿಕ್ಷನ್ ಬರೋದಿಲ್ಲ ಕರ್ನಾಟಕಕ್ಕೆ, ತಮಿಳುನಾಡಲ್ಲಿ ಅದು ಹೇಳಿದಂಥ ಸ್ಪೀಚ್ ಅಂತ. ಆದರೆ ನಾವು ಹೇಳ್ತೀವಿ ಕರ್ನಾಟಕ ಮಾತ್ರ ಅಲ್ಲ, ಇವನ್ ಬಿಹಾರ, ಮಧ್ಯಪ್ರದೇಶ ಮತ್ತು ಬೇರೊಂದು ರಾಜ್ಯಗಳಲ್ಲಿ 4 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅವರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಅವರಿಗೆ ಸಮನ್ಸ್ ಹೋಗಿದೆ. ಅವರು ಹಾಜರಾಗಬೇಕೆಂದು ಸಮನ್ಸ್ ಹೋಗಿದ್ದರಿಂದ ಸುಪ್ರೀಂ ಕೋರ್ಟಿಗೆ ಹಾಕಿ ಎಲ್ಲ ರಾಜ್ಯದಲ್ಲಿ ಇರುವಂಥ ಕಂಪ್ಲೇಂಟನ್ನು ಒಟ್ಟು ಸೇರಿಸಿ ಅದನ್ನು ಒಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಹಾಗಾದರೆ ಒಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅವರು ಅಪ್ಲಿಕೇಶನ್ ಹಾಕಿ ಅದನ್ನು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದರಿಂದ ಅಲ್ಲಿ ಜುರಿಡಿಕ್ಷನ್ ಬರೋದಿಲ್ಲ ಅಂತ ಹೇಳುವಂಥದ್ದು ಸುಳ್ಳು. ಯಾಕಂದರೆ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಜುರಿಡಿಕ್ಷನ್ ಇಲ್ಲ ಅಂತಾದರೆ ಅಲ್ಲಿ ಕಾಗ್ನಿಜೆನ್ಸ್ ತಗೊಂಡು ಅಲ್ಲಿ ಅವರಿಗೆ ಸಮನ್ಸನ್ನು ಕಳಿಸಿರ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕಾಗ್ನಿಜೆನ್ಸ್ ತಗೊಂಡು ಅವರಿಗೆ ಸಮನ್ಸು ಕಳಿಸಿದ್ದಾರೆ. ಈಗ ಅಲ್ಲಿ ತೇನಂಪೇಟೆಯಲ್ಲಿ ಒಂದು ಆರ್ಗನೈಸ್ ಮಾಡ್ತಾರೆ, ಯಾರು ಅಕ್ಯೂಸ್ ನಂಬರ್ 2 ಮತ್ತು 2ರಿಂದ 6 ಆರೋಪಿಗಳು ಎಲ್ಲ ಸೇರಿ, ಅದರ ಹೆಸರೇ ಹಿಂದೂ ಧರ್ಮ ನಿರ್ಮೂಲನಾ ವೇದಿಕೆ ಅಂತ. ಹಿಂದೂ ಧರ್ಮ ನಿರ್ಮೂಲನ ಸನಾತನ ಧರ್ಮದ ನಿರ್ಮೂಲನಾ ವೇದಿಕೆ ಅಂತೇಳಿ ಅದನ್ನು ಆರ್ಗನೈಸ್ ಮಾಡಿ ಅಲ್ಲಿ ಇವರು ಯಾರು ಉದಯನಿಧಿ ಸ್ಟಾಲಿನ್ ಅವರು ಮಂತ್ರಿಯಾಗಿದ್ದು ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ಯಾಕಂದರೆ ಸನಾತನ ಧರ್ಮ ಇದನ್ನು ವಿರೋಧ ಮಾಡುವುದಲ್ಲ, ಇದು ಒಂದು ಇದು ಏನಾಗಿದೆ, ಕೊರೋನಾ ಆಮೇಲೆ ಡೆಂಗು, ಮಲೇರಿಯಾ ರೋಗ, ಸಾಂಕ್ರಾಮಿಕ ರೋಗ ಇದ್ದಂತೆ. ಆದ್ದರಿಂದ ಈ ಸನಾತನ ಧರ್ಮ ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು, ಇದನ್ನು ವಿರೋಧ ಮಾಡೋದಲ್ಲ ಅಂತ ಹೇಳುವಂತಹ ಒಂದು ವೇದಿಕೆಯ ಮುಂದೆ ನಿಂತ್ಕೊಂಡು ಇವರು ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮ, ಸನಾತನ ಧರ್ಮವನ್ನು ಅವಹೇಳನೆ ಮಾಡುವಂಥ, ಹಿಂದೂಗಳನ್ನು ಕಡೆಗಣಿಸುವಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಆದ್ದರಿಂದ ಇವರ ಮೇಲೆ ನಾವು ಫಿರ್ಯಾದಿ ಹಾಕಿ ನ್ಯಾಯಾಲಯ ಅವರಿಗೆ ಸಮನ್ಸ್ ನೀಡಿತ್ತು. ಅದೇ ಪ್ರಕಾರ ಇವತ್ತು ಹಾಜರಾಗಿದ್ದಾರೆ. ಮುಂದೆ 8/8ಕ್ಕೆ ಇವತ್ತು ನ್ಯಾಯಾಲಯ ಡೇಟ್ ಅವರಿಗೆ ಕೊಟ್ಟಿದೆ. ಈಗ ಬೇಲ್ ಅದು ಬೇಲೇಬಲ್ ಆಫೆನ್ಸ್, ಜಾಮೀನು ಕೊಡುವಂತ ಆಫೆನ್ಸ್ ಆಗಿದ್ದರಿಂದ ಸುಲಭದಲ್ಲಿ ಬೇಲ್ ಆಯಿತು. ಹಾಜರಾತಿಯಲ್ಲಿ ವಿನಾಯಿತಿ ಕೊಡಬೇಕು ಅಂತ ಅವರು ಕೇಳಿದರೆ ಹಾಜರಾತಿಯಲ್ಲಿ ವಿನಾಯಿತಿ ಕೊಟ್ಟಿಲ್ಲ. ಅದಕ್ಕೆ ನಾವು ತಕರಾರು ಹಾಕ್ತೀವಿ ಅಂತ ನಾವು ಹೇಳಿದ್ವಿ, ಒಬ್ಜೆಕ್ಷನ್ ಹಾಕ್ತೀವಿ ಅಂತ. ಸಾಮಾನ್ಯವಾಗಿ ಅವರಿಗೆ ಬರದೇ ಇದ್ರೆ 317ರಲ್ಲಿ ಕೆಳಗೆ ಅವರು ಅಪ್ಲಿಕೇಶನ್ ಆ ದಿನಕ್ಕೆ ಎಕ್ಸಾಮ್ಷನ್ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಆದರೆ ಸಂಪೂರ್ಣವಾಗಿ ವಿನಾಯಿತಿ ಕೊಡುವಂಥದ್ದು ಇಲ್ಲ. ಯಾಕಂದರೆ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಅವರು ಹಾಜರಿರಬೇಕು, ಜಜ್ಮೆಂಟ್ ಆದಾಗ ಹಾಜರಿರಬೇಕು, ಆಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಆವಾಗಲೂ ಹಾಜರಿರಬೇಕು. ಆಗ ಹಲವಾರು ಒಂದು ಸ್ಟೇಜ್ಗಳಲ್ಲಿ ಅವರು ಹಾಜರಿರಬೇಕಾಗುತ್ತದೆ. ಅಷ್ಟೇ. ಧರ್ಮಪಾಲ್ ಗೌಡ ಅಂತ.